ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನೀವು 30 ದಿನಗಳವರೆಗೆ ಕಣ್ಣು ಮುಚ್ಚದಿದ್ದರೆ ಏನಾಗುತ್ತದೆ? 20,000 ಜೇನುನೊಣಗಳು ಯಾಕೆ ಕಾರನ್ನು ಹಿಂಬಾಲಿಸಿದವು? ನೈಟ್ ಟೈಮಲ್ಲಿ ತಾಜ್ ಮಹಲ್ಗೆ ಯಾಕೆ ಲೈಟ್ಸ್ ಹಾಕಲ್ಲ? ಇಂಥ ಫ್ಯಾಕ್ಟ್ಸ್ಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ಯಾಕ್ಟ್ಸ್ ಆಫ್ ಕನ್ನಡಿಗ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ಯಾಕ್ಟ್ ನಂಬರ್ 1. ರಾಣಿ ಜೇನುನೊಣವನ್ನು ಬಿಡಲಾಗದೆ ಸುಮಾರು 20,000 ಜೇನುನೊಣಗಳು 2 ದಿನಗಳ ಕಾಲ ಕಾರನ್ನು ಹಿಂಬಾಲಿಸಿದವು. ಅದು ಹೇಗೆ, ಎಲ್ಲಿ ಅಂತ ನೋಡೋಣ. ಅವರ ಕಾಲನಿಯಲ್ಲಿ ರಾಣಿ ಜೇನುನೊಣವೊಂದು ಕಾರಿನಲ್ಲಿ ಸಿಲುಕೊಂಡಿತ್ತು. ರಾಣಿ ಜೇನುನೊಣವನ್ನು ಕಾಪಾಡಲು ಇತರ ಜೇನುನೊಣಗಳು ಕಾರನ್ನು 24 ಗಂಟೆಗಳ ಕಾಲ ಬೆನ್ನಟ್ಟಿದವು. ಇದು ಬ್ರಿಟನ್ನಲ್ಲಿ ನಡೆದಿದೆ. ಕಾರ್ಲೋಸ್ ಹೋವಾರ್ತ್ ಎಂಬ 65 ವರ್ಷದ ಮಹಿಳೆ ಪ್ರಕೃತಿ ಮೀಸಲು ಉದ್ಯಾನಕ್ಕೆ ಹೋಗಿದ್ದರು. ಅದರ ನಂತರ ಅವರು ಅಲ್ಲಿಂದ ಹೊರಟು ಹೋದರು. ಹಾವರ್ಫೋರ್ಡ್ ವೆಸ್ಟ್ ಟೌನ್ ಸೆಂಟರ್ಗೆ ಹೋಗುವ ದಾರಿಯಲ್ಲಿ ಸುಮಾರು 20,000 ಜೇನುನೊಣಗಳು ಕಾರಿನಲ್ಲಿ ಸಿಲುಕೊಂಡವು. ಕಾರು ಹೊರಟಿತ್ತು, ಆದರೆ ಅವು ಹೋಗಲಿಲ್ಲ. ಇದರಿಂದ ಆತಂಕಗೊಂಡ ಆ ಮಹಿಳೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದರು. 3 ಜೇನು ಸಾಕಣೆದಾರರು ಮತ್ತು ರಾಷ್ಟ್ರೀಯ ಉದ್ಯಾನವನದ ರೇಂಜರ್ ಬಂದು ಕಾರನ್ನು ಚೆಕ್ ಮಾಡಿದ ಮೇಲೆ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದು ಮಹಿಳೆ ತಗೊಂಡು ಹೋಗ್ತಿರುವ ರಟ್ಟಿನ ಪೆಟ್ಟಿಗೆಯಲ್ಲಿ ರಾಣಿ ಜೇನುನೊಣ ಇರಬಹುದು ಎಂದು, ಅದನ್ನು ರಕ್ಷಿಸಲು ಅವು ಬೆನ್ನಟ್ಟೆ ಬಂದಿರಬಹುದು ಎಂದು ತಿಳಿದು ಪೆಟ್ಟಿಗೆಯನ್ನು ತೆರೆದರು. ರಾಣಿ ಜೇನುನೊಣ ಹಾರಿಹೋಯಿತು. ನಂತರ ರಾಣಿ ಜೇನುನೊಂದಿಗೆ ಬಂದ 20,000 ಗಂಡು ಜೇನುನೊಣಗಳು ಸಹ ಹಾರಿಹೋಯಿತು. ಆ ಬಾಕ್ಸ್ನಲ್ಲಿ ಏನಿತ್ತು ಏನೋ ನನಗಂತೂ ಗೊತ್ತಿಲ್ಲ. ನಿಮಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಜೇನುನೊಣಗೂ ಸಹ ಒಗ್ಗಟ್ಟೆಯನ್ನು ಹೊಂದಿವೆ, ಆದರೆ ಮನುಷ್ಯರಿಗೆ ಇಲ್ಲ. ಫ್ಯಾಕ್ಟ್ ನಂಬರ್ 2. ಕೆಲವು ಕಾರಣಗಳಿಂದ ತಾಜ್ ಮಹಲ್ ರಾತ್ರಿಯಲ್ಲಿ ಬೆಳಗುವುದಿಲ್ಲ. ಯಾಕೆ ಅಂದರೆ ಕೀಟಗಳು. ಹೌದು, ದೀಪಗಳು ಕೀಟಗಳನ್ನು ಆಕರ್ಷಿಸಬಹುದು ಮತ್ತು ಅವುಗಳು ಆಕರ್ಷಿತವಾದಾಗ ಅನೇಕ ಕೀಟಗಳು ಇರುವ ಸಾಧ್ಯತೆ ಇದೆ. ಅವು ಸ್ಥಳವನ್ನು ಹಾಳು ಮಾಡುವ ಸಾಧ್ಯವಿದೆ. ತಾಜ್ ಮಹಲ್ ಅಮೃತಶಿಲೆಯಿಂದ ನಿರ್ಮಿಸಲ್ಪಟ್ಟಿರುವುದರಿಂದ ಇವುಗಳು ಅಮೃತಶಿಲೆಗೆ ಹಾನಿಯುಂಟು ಮಾಡಬಹುದು ಮತ್ತು ಸ್ಮಾರಕವನ್ನು ಕಲೆ ಹಾಕುವ ಮಲ ವಿಸರ್ಜನೆಯನ್ನು ಬಿಡಬಹುದು. ರಾತ್ರಿಯಲ್ಲಿ ಸ್ಮಾರಕವನ್ನು ಬೆಳಗಿಸುವುದರಿಂದ ಹೆಚ್ಚಿನ ಸಂದರ್ಶಕರನ್ನು ಆಕರ್ಷಿಸುತ್ತದೆ ಮತ್ತು ಭದ್ರತಾ ಬೆದರಿಕೆಯನ್ನು ಉಂಟು ಮಾಡುತ್ತದೆ. ಅದೇ ರೀತಿ 1977ರಲ್ಲಿ ಎನ್ನಿ ಸಂಗೀತ ಕಾರ್ಯಕ್ರಮಕ್ಕೆ ದೀಪ ಬೆಳಗಿಸಲಾಯಿತು. ಮರುದಿನ ಬೆಳಗ್ಗೆ ಸ್ಮಾರಕವು ಸತ್ತ ಕೀಟಗಳಿಂದ ಮುಚ್ಚಲ್ಪಟ್ಟಿತ್ತು. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಅಲ್ಲಿ ದೀಪಗಳು ಉರಿಯುತ್ತಿಲ್ಲ. ಫ್ಯಾಕ್ಟ್ ನಂಬರ್ 3. ಐಫೋನ್ ಯಾಕೆ ಅಷ್ಟೊಂದು ಕಾಸ್ಟ್ಲಿ? ಹೊಸ ಉತ್ಪನ್ನಗಳು ಮತ್ತು ತಂತ್ರಜ್ಞಾನಗಳನ್ನು ರಚಿಸಲು ಆ್ಯಪಲ್ ಪ್ರತಿ ವರ್ಷ $1 ಮಿಲಿಯನ್ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಖರ್ಚು ಮಾಡುತ್ತದೆ. ಐಫೋನ್ಗಳನ್ನು ಸ್ಟೈನ್ಲೆಸ್ ಸ್ಟೀಲ್, ಸೆರಾಮಿಕ್ ಮತ್ತು ಗ್ಲಾಸ್ನಂತಹ ಉತ್ತಮ ಗುಣಮಟ್ಟದ ವಸ್ತುಗಳಿಂದ ತಯಾರಿಸಲಾಗುತ್ತದೆ. ಅದರ ವಿಶೇಷಗಳೇನು ಅಂದರೆ ಐಫೋನ್ಗಳು ಐಕ್ಲೌಡ್ ಬ್ಯಾಕಪ್, ಐಮೆಸೇಜ್ ಮತ್ತು ಫೇಸ್ ಟೈಮ್ನಂತಹ ವೈಶಿಷ್ಟ್ಯಗಳನ್ನು ಹೊಂದಿವೆ ಮತ್ತು ಆ್ಯಪಲ್ ಉತ್ತಮವಾದ ಗ್ರಾಹಕ ಸೇವೆಯನ್ನು ನೀಡುತ್ತದೆ. ಇನ್ನೊಂದು ವಿಷಯ ಏನೆಂದರೆ ಭಾರತದಲ್ಲಿ ಐಫೋನ್ಗಳು ಕಸ್ಟಮ್ ಸುಂಕಗಳು ಮತ್ತು ಸರಕು ಮತ್ತು ಸೇವಾ ತೆರಿಗೆ GSTಗೆ ಒಳಪಟ್ಟಿರುತ್ತವೆ. ಇದು ಅಂತಿಮ ಬೆಲೆಗೆ 40% ಸೇರಿಸುತ್ತದೆ. ಅದಕ್ಕಾಗಿ ಐಫೋನ್ ತುಂಬ ಕಾಸ್ಟ್ಲಿ ಗುರು. ಫ್ಯಾಕ್ಟ್ ನಂಬರ್ 4. ಫೆವಿಕ್ವಿಕ್ ಬಾಟಲಿಗೆ ಯಾಕೆ ಅಂಟುಕೊಳ್ಳುವುದಿಲ್ಲ? ಫೆವಿಕ್ವಿಕ್ ಬಾಟಲಿಯ ಒಳಭಾಗಕ್ಕೆ ಅಂಟುಕೊಳ್ಳುವುದಿಲ್ಲ. ಯಾಕಂದರೆ ಫೆವಿಕಾಲ್ಗೆ ಗಾಳಿ ಬೀಸಿದರೆ ಮಾತ್ರ ಅದು ಗಟ್ಟಿಯಾಗುತ್ತೆ. ಬಾಟಲಿಯ ಅಂಟುವನ್ನು ಗಾಳಿಯಿಂದ ರಕ್ಷಿಸುತ್ತದೆ ಮತ್ತು ನೀರು ಆವಿಯಾಗುವುದನ್ನು ತಡೆಯುತ್ತದೆ. ಇದು ಅಂಟುಕೊಳ್ಳದಂತೆ ಮಾಡುತ್ತದೆ. ಇದನ್ನು ಮೆಕ್ಯಾನಿಕಲ್ ಅಡೇಷನ್ ಎಂದು ಕರೆಯಲಾಗುತ್ತದೆ. ಅಂಟು ಬಾಟಲಿಯನ್ನು ತೆರೆದಿದ್ದರೆ ಸಾವಯವ ದ್ರಾವಕವು ಅಂತಿಮವಾಗಿ ಆವಿಯಾಗುತ್ತದೆ ಮತ್ತು ಬಾಟಲಿಗೆ ಅಂಟುಕೊಳ್ಳುತ್ತದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಫೆವಿಕ್ವಿಕ್ ತಗೊಂಡು ಅದರ ಮುಚ್ಚಳ ಓಪನ್ ಮಾಡಿ ಇಡಿ, ಏನಾಗುತ್ತೋ ನೋಡಿ. ಫ್ಯಾಕ್ಟ್ ನಂಬರ್ 5. ನೀವು 30 ದಿನಗಳವರೆಗೆ ಮಿಟುಕಿಸದಿದ್ದರೆ ನಿಮ್ಮ ಕಣ್ಣುಗಳು ಅಪಾಯದಲ್ಲಿದ್ದ ಹಾಗೆ. ನಿಮ್ಮ ದೃಷ್ಟಿ ಕಳೆದುಕೊಳ್ಳುವ ಅಪಾಯವೂ ಇದೆ. ಹಾಗೆ ನಿಮ್ಮ ಕಣ್ಣುಗಳು ವಿಡಿಯೋದಲ್ಲಿ ನೋಡಿದಂತೆ ಉಬ್ಬುತ್ತವೆ ಮತ್ತು ನೋಡಲು ತುಂಬ ವಿಚಿತ್ರವಾಗಿರುತ್ತವೆ. ನಿಮ್ಮ ಕಣ್ಣುಗಳು ತುಂಬ ಒಣಗುತ್ತವೆ. ನೀವು ಮಿಟುಕಿಸಿದ್ದರೆ ನಿಮ್ಮ ಕಣ್ಣುಗಳು ಸೋಂಕುಗಳು ಮತ್ತು ಗಾಯಗಳಿಗೆ ಹೆಚ್ಚು ಗುರಿಯಾಗುತ್ತವೆ. ಕಣ್ಣೀರು ಕಾರ್ನಿಯಲ್ ಕೋಶಗಳನ್ನು ಪೋಷಿಸುವ ಅಗತ್ಯ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಮಿಟುಕಿಸಿಲ್ಲ ಅಂದರೆ ಈ ಪೋಷಕಾಂಶಗಳು ಕಾರ್ನಿಯಾವನ್ನು ತಲುಪುವುದಿಲ್ಲ. ಇದು ಸಂಭಾವ್ಯ ಹಾನಿ ಮತ್ತು ದೃಷ್ಟಿ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಮಿಟುಕಿಸುವುದು ನಿಮ್ಮ ಕಣ್ಣುಗಳ ಮೇಲ್ಮೈಯಲ್ಲಿ ಕಣ್ಣೀರನ್ನು ಹರಡುತ್ತದೆ, ಅವುಗಳನ್ನು ನಯಗೊಳಿಸುವಂತೆ ಮಾಡುತ್ತದೆ. ಸಾಮಾನ್ಯವಾಗಿ ನಾವು 2 ಕಣ್ಣುಗಳನ್ನು ಒಂದೇ ಸಮಯದಲ್ಲಿ ಮಿಟುಕಿಸುತ್ತೇವೆ. ಒಂದು ಕಣ್ಣು ತೆರೆದಿದ್ದರೆ ಇನ್ನೊಂದು ಕಣ್ಣು ಹೆಚ್ಚು ಹೊತ್ತು ಮುಚ್ಚಲು ಸಾಧ್ಯವಿಲ್ಲ. ಏಕೆಂದರೆ ಮಿಟುಕಿಸುವುದು ಸುಲಭವಾಗಿ ನಿಯಂತ್ರಿಸಲಾಗದ ಪ್ರತಿಫಲವಾಗಿದೆ.
ನರವು ಎರಡೂ ಕಣ್ಣುಗಳಿಂದ ಮೆದುಳಿಗೆ ಸಂಕೇತಗಳನ್ನು ಕಲಿಸಿದಾಗ ಮಿಟುಕಿಸುವುದು ಸ್ವಯಂಚಾಲಿತವಾಗಿ ಸಂಭವಿಸುತ್ತದೆ. ಕಣ್ಣುರೆಪ್ಪೆಗಳು ಸುತ್ತಲಿನ ಸ್ನಾಯುಗಳನ್ನು ತ್ವರಿತವಾಗಿ ಮುಚ್ಚಲು ಮೆದುಳು ನರ ಸಂಕೇತಗಳನ್ನು ಬಳಸುತ್ತದೆ. ಇದು ಕಣ್ಣುಗಳಿಗೆ ಹಾನಿಯಾಗುವ ಧೂಳಿನಂತಹ ವಸ್ತುಗಳಿಂದ ಕಣ್ಣುಗಳನ್ನು ರಕ್ಷಿಸುತ್ತದೆ. ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.